ಫೈನಲ್ ಇದೆ ನಾಳೆ ಆರ್‌ಸಿ ವರ್ಸಸ್ ಜಿಟಿ. ಸೆಲೆಬ್ರೇಷನ್ ಮಾಡಲ್ ಇರ್ತಾರೆ ಜನ, ಹೊಸ ರೂಲ್ಸ್ ಜಾರಿ ಮಾಡಿದ್ದೀರಿ, ಏನ್ ಹೇಳ್ತೀರಾ? ನಾಳೆ IPL ಮ್ಯಾಚ್ ಫೈನಲ್ಸ್ ಇದೆ. ಇದೇ ಸಂದರ್ಭದಲ್ಲಿ ನಾವು ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ನಾವು ಕೆಲವು ಸಲಹೆ ಸೂಚನೆ, ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಯಾವುದು ಮ್ಯಾಚ್ ಆದಮೇಲೆ ಕೆಲವು ಸಂದರ್ಭದಲ್ಲಿ ಜನ ಹೊರಗೆ ಬಂದು ಅವರು ಗಾಡಿಯಲ್ಲಿ ಅಥವಾ ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅವರು ಲೇಟ್ ನೈಟ್. ಇದು ಏನಾಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗ್ತದೆ. ಮತ್ತು ಕಾನೂನು ಪ್ರಕಾರ ಏನೇನು ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಇದೆ, ಕ್ರ್ಯಾಕರ್ಸ್ ಬರ್ಸ್ಟಿಂಗ್ ಬಗ್ಗೆ ಇದೆ, ಅಥವಾ ಬೇರೆ ಮೋಟರ್ ವೆಹಿಕಲ್ ಕಾನೂನು ಪ್ರಕಾರ ಏನೇನಿದೆ ಅದು ಪಾಲನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ನಿನ್ನೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಸೊ ನಮ್ಮದು ಒಂದು ಅಪೀಲ್ ಇದೆ, ತಮ್ಮ ಮನೆಯಲ್ಲಿ ಅಥವಾ ಕ್ಲಬ್ಬಲ್ಲಿ, ಗೆಸ್ಟ್ ಹೌಸಲ್ಲಿ ಎಲ್ಲಿ ಅವ್ರದ್ದು ವ್ಯವಸ್ಥೆ ಇದೆ ಅವ್ರು ನೋಡ್ಕೊಳ್ಳಿ. ರೋಡ್ ಮೇಲೆ ಬಂದು ಕಾನೂನು ಉಲ್ಲಂಘನೆ ಮಾಡಿದರೆ ಖಂಡಿತ ಅದರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಕಾನೂನು ಅಂದರೆ ವೆಹಿಕಲಲ್ಲಿ ಅನ್ನೆಸೆಸರಿ ಬೇರೆ ಎಕ್ಸ್ಟ್ರಾ ಜನ ಹೋಗೋದು, ಅಥವಾ ಡ್ರಂಕ್ ಆ್ಯಂಡ್ ಡ್ರೈವಿಂಗ್, ಅಥವಾ ಪ್ರೊಸೆಷನಲ್ಲಿ ಸೆಲೆಬ್ರೇಷನ್ ಮಾಡೋದು, ಅದು ಎಲ್ಲ ಅದಕ್ಕೆ ಅವಕಾಶ ಇಲ್ಲ. ನಾವು ಸ್ಟ್ರಿಕ್ಟ್ ಕ್ರಮ ತಗೊಳ್ತೀವಿ. ಮತ್ತು ನಮ್ಮ ಪ್ರತಿಯೊಂದು ಡಿವಿಷನ್ ಲೆವೆಲ್ದಲ್ಲಿ ಆಯಾ DCPs ಅವರು ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲ, ಆಲ್ರೆಡಿ ನಮ್ಮದು ಏನೇನು SOP ಇದೆ ಕ್ರೌಡ್ ಕಂಟ್ರೋಲ್ ಮಾಡಿ, ಅದರ ಬಗ್ಗೆ ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಏನು ಹೇಳಿದ್ದೀನಿ, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಬಗ್ಗೆ ತುಂಬ ಸ್ಟ್ರಿಕ್ಟ್ ಚೆಕಿಂಗ್ ಆಗ್ತಾ ಇದೆ. ಆಲ್ರೆಡಿ ವೀಕೆಂಡ್ಸಲ್ಲಿ ಆಗುತ್ತೆ, ನಾಳೆ ಕೂಡ ವಿಶೇಷ ನಾಕ ಇರ್ತದೆ. ಮತ್ತು ಜನಕ್ಕೆ ಒಂದು ಸೆಲೆಬ್ರೇಟ್ ಮಾಡಲಿಕ್ಕೆ ನಾವು ಏನು ಅಡ್ಡಿ ಬರ್ತಾ ಇಲ್ಲ, ಸೆಲೆಬ್ರೇಟ್ ಮಾಡಲಿ ಅವರು, ಆದರೆ ಪಬ್ಲಿಕ್ಗೆ ತೊಂದರೆ ಆಗಬಾರ್ದು, ಮತ್ತು ರೋಡಲ್ಲಿ ಸಮಸ್ಯೆ ಆಗಬಾರ್ದು, ಸಾಮಾನ್ಯಕ್ಕೆ ತೊಂದರೆ ಆಗಬಾರ್ದು. ಅದರ ಬಗ್ಗೆ ನಾವು ಸ್ಟ್ರಿಕ್ಟ್ ಕ್ರಮ ತಗೊಳ್ತೀವಿ. ಆ ನಿಟ್ಟಿನಲ್ಲಿ ನಾವು ಇದು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಆ ಡೈರೆಕ್ಷನ್ಸ್ ಪ್ರಕಾರ ಅವ್ರು ಯಾವ ಕಂಡೀಷನಲ್ಲಿ ಸೆಲೆಬ್ರೇಷನ್, ಪಬ್ಲಿಕ್ಲಿ ಸೆಲೆಬ್ರೇಷನ್ದು ಯಾವುದೂ ಅವಕಾಶ ಇಲ್ಲ, ನಾವು ಪರ್ಮಿಷನ್ ಕೊಟ್ಟಿಲ್ಲ, ಮತ್ತು ಕಾನೂನಲ್ಲಿ ಕೂಡ ಅವಕಾಶ ಇಲ್ಲ. ಓಕೆ.